ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ದೇಶದಾದ್ಯಂತ ವಿಜಯದಶಮಿ ಸಂಭ್ರಮಾಚರಣೆ ಮೂಡಿರೋ ಹೊತ್ತಲ್ಲಿ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಹೊಸ ರೀತಿಯ ವಿಜಯದಶಮಿಗೆ ನಾಂದಿ ಹಾಡಿದ್ದಾರೆ ಯೋಗಿ ಆದಿತ್ಯನಾಥ್. ಧಾರ್ಮಿಕ ಆಚರಣೆ ಹೆಸರಲ್ಲಿ ಹೊಸ ರೀತಿಯ ಗಲಭೆಗೆ ಮುಂದಾಗಿದ್ದವರನ್ನ ಯೋಗಿ ಸರ್ಕಾರ ಹೇಗೆ ಗಪ್ಚುಪ್ ಮಾಡಿತ್ತು ಅನ್ನೋದನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ತಿಳಿಸಿದ್ವಿ. ಇನ್ನು ಮುಂದೆ ಇಂಥ ಪ್ರಯತ್ನಗಳನ್ನ ಮಾಡೋದಕ್ಕೆ ಮುನ್ನ 1000 ಸಲ ಯೋಚಿಸ್ಬೇಕು ಅಂತ ನಿನ್ನೆ ಮತ್ತೆ ಯೋಗಿ ಬುಲ್ಡೋಸರ್ ಸ್ಟಾರ್ಟ್ ಮಾಡಿದ್ರು. ಉತ್ತರದ ಪಾಲಿಗೆ ಬುಲ್ಡೋಸರ್ ಹೊಸತು ಅಲ್ಲದೆ ಇದ್ರೂ ನಿನ್ನೆ ಕೊಟ್ಟ ಹೊಡೆತ ದೇಶದಾದ್ಯಂತ ಎಲ್ಲಾ ದುಷ್ಕರ್ಮಿಗಳ ಎದೆ ನಡುಗಿಸಿದೆ. ಇದು ಬೇಕಿತ್ತಾ ಅಂತ ಕೇಳುವವರಿಗೂ ಸರಿಯಾದ ಉತ್ತರ ಕೊಡ್ತಾ ಇದೆ. ಇನ್ನೊಂದೆಡೆ RSSಗೆ 100 ವರ್ಷ ಪೂರೈಸಿರೋ ಹಿನ್ನೆಲೆ ಪ್ರಧಾನಿ ಮೋದಿ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಒಂದು ವೇಳೆ RSS ಇಲ್ಲದೆ ಇದ್ದಿದ್ರೆ ಈಗ ಏನಾಗ್ತಾ ಇತ್ತು ಅನ್ನೋ ವಿಚಾರಗಳು ಈಗ ಜನರಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೆ JNUನಲ್ಲಿ ಗಮನಾರ್ಹ ಬೆಳವಣಿಗೆ ಕಂಡು ಬಂದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಮ್ಮ ದೇಶದಲ್ಲಿ ಜಾತ್ಯತೀತತೆಗೆ ಮಾತ್ರ 2 ಮುಖ ಇದೆ. ಹಿಂದೂಗಳ ವಿಚಾರದಲ್ಲಿ ಒಂಥರ, ಬೇರೆ ಧರ್ಮೀಯರ ವಿಚಾರದಲ್ಲಿ ಒಂಥರ ಅನ್ನೋದು ಈಗೀಗ ಎಲ್ರಿಗೂ ಗೊತ್ತಾಗ್ತಾ ಇದೆ. ಆದ್ರೆ ಇದು ಕೇವಲ ಜಾತ್ಯತೀತತೆ ವಿಷಯದಲ್ಲಿ ಮಾತ್ರ ಅಲ್ಲ, ಬಹುತೇಕ ಎಲ್ಲಾ ವಿಷಯಗಳಲ್ಲೂ ಹೀಗೆ ಇದೆ ಅನ್ನೋದು ಕೆಲವೊಂದು ಘಟನೆಗಳು ನಡೆದಾಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಒಬ್ಬ ಹಿಂದೂ ಕಡೆಯಿಂದ ತಪ್ಪು ನಡೆದ್ರೆ ಅಥವಾ ಹಿಂದೂ ಮೇಲೆ ಆರೋಪ ಬಂದ್ರೆ ಬೊಬ್ಬೆ ಹೊಡೆಯೋದಕ್ಕೆ ಎಷ್ಟು ದೊಡ್ಡ ಎಕೋಸಿಸ್ಟಮ್ ಇರುತ್ತೆ. ಆದ್ರೆ ಅಲ್ಪರ ವಿಚಾರದಲ್ಲಿ ಸೈಲೆಂಟ್ ಮೋಡ್ ಆಕ್ಟಿವೇಟ್ ಆಗೋದು ಹೇಗೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಆದ್ರೆ ತಪ್ಪು ಯಾರೇ ಮಾಡಿರ್ಲಿ, ತಪ್ಪು ತಪ್ಪೆ, ಅದಕ್ಕೆ ದಂಡವನ್ನ ತೆರಲೇಬೇಕು. ಆ ದಂಡ ಹೇಗಿರುತ್ತೆ ಅನ್ನೋದನ್ನ ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಆಲ್ರೆಡಿ ತೋರಿಸ್ಕೊಟ್ಟಿದ್ರು. ಈಗ ಬರೇಲಿ ಗಲಭೆ ವಿಚಾರದಲ್ಲಿ ಯೋಗಿ ಉಗ್ರ ನರಸಿಂಹಾವತಾರವನ್ನೇ ತಳೆದಂತಿದೆ. ಐ ಲವ್ ಮೊಹಮ್ಮದ್ ನೆಪದಲ್ಲಿ ಶುರುವಾದ ಬರೇಲಿಯ ಎಲ್ಲಾ ಗಲಭೆಗೂ ಕಾರಣ ಅಥವಾ ಕಿಂಗ್ ಪಿನ್ ಯಾರು ಅನ್ನೋದು ರಿವೀಲ್ ಆಗಿದೆ. ಮೌಲಾನಾ ತೌಕೀರ್ನನ್ನ ಅರೆಸ್ಟ್ ಮಾಡಿ ಬೆಂಡೆತ್ತೋದರ ಜೊತೆಗೆ ಆತನ ಸಹಚರರು, ಆಪ್ತರು ಎಲ್ಲರನ್ನೂ ಬಗ್ಗು ಬಡಿಯೋ ಕೆಲಸ ಆಗ್ತಾ ಇತ್ತು. ಈಗ ಇನ್ನೊಂದು ಹಂತ ಮುಂದಕ್ಕೆ ಹೋಗಿರೋ ಯೋಗಿ ಪೊಲೀಸರು ತೌಕೀರ್ನ ಇಡೀ ಖಾನ್ದಾನ್ಗಳ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ. ಅದರಲ್ಲಿ ಯಾರದೆಲ್ಲ ಅಕ್ರಮ ಕಟ್ಟಡ ಅನ್ನೋದು ಗಮನಕ್ಕೆ ಬಂದಿದೆಯೋ ಎಲ್ಲವನ್ನ ಪುಡಿಗಟ್ಟೋ ಕೆಲಸ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ತೌಕೀರ್ನ ಅಳಿಯ, ಸೋದರ ಸಂಬಂಧಿ, ಸ್ನೇಹಿತ, ಮತ್ತೊಬ್ಬ ಸೇರಿ ಬರೋಬ್ಬರಿ 74 ಕಟ್ಟಡಗಳು ಅಕ್ರಮವಾಗಿವೆ ಅನ್ನೋದು ಬೆಳಕಿಗೆ ಬಂದಿದ್ದೇ ತಡ ಯೋಗಿ ಬುಲ್ಡೋಸರ್ ಅಖಾಡಕ್ಕೆ ಇಳಿದಿವೆ. ನೋಡ್ತಾ ಇದ್ದ ಹಾಗೆ ಅಕ್ರಮ ಕಟ್ಟಡಗಳನ್ನ ಪುಡಿಗಟ್ಟೋ ಕೆಲಸ ಚಾಲು ಆಗಿದೆ. ಪೊಲೀಸ್ ಟೀಮ್ ಜೊತೆಗೆ ಬುಲ್ಡೋಸರ್ಗಳು ಬರ್ತಾ ಇದ್ದ ಹಾಗೆ ಇಡೀ ಗಲ್ಲಿಯೇ ಓಡಿ ಬಂದು ಏನಾಗ್ತಾ ಇದೆ ಅಂತ ನೋಡ್ತಾ ನಿಲ್ತಾರೆ. ಆದ್ರೆ ಅಲ್ಲಿ ಯಾರು ಮಿಸುಕಾಡದಷ್ಟು ಸೆಕ್ಯೂರಿಟಿಯನ್ನ ಹಾಕಲಾಗಿರುತ್ತೆ. ಪೊಲೀಸರ ಸಮ್ಮುಖದಲ್ಲೇ ಮಾರ್ಕ್ ಮಾಡಿಕೊಂಡ ಅಕ್ರಮ ಕಟ್ಟಡಗಳ ಮೇಲೆ JCB ನುಗ್ತಾ ಇದ್ರೆ ಕಣ್ಣೆದುರೇ ದುಷ್ಕರ್ಮಿಗಳಿಗೆ ಸಂಬಂಧಪಟ್ಟ ಕಟ್ಟಡಗಳೆಲ್ಲ ತರಗೆಲೆಯಂತೆ ಉದುರಿ ಬಿದ್ದಿವೆ. ಇದು ಬರೀ ಆರಂಭ ಅಷ್ಟೇ. ಸಂಪೂರ್ಣವಾಗಿ ಅಕ್ರಮವಾಗಿ ಕಬ್ಜಾ ಮಾಡಿರೋ ಎಲ್ಲಾ ಕಟ್ಟಡಗಳನ್ನ ತೆರವು ಮಾಡೋ ತನಕ ಇದು ಮುಗಿಯೋದಿಲ್ಲ ಅಂತ ಈಗಾಗಲೇ ಯೋಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲೇ ಸಾಕಷ್ಟು ಅಕ್ರಮ ಕಟ್ಟಡಗಳು ನಾಮಾವಶೇಷ ಆಗಿವೆ. ಏನೋ ಗಲಭೆ ಸಂಬಂಧ ತನಿಖೆ ಮುಂದುವರಿತಾ ಇದ್ದು ಅನುಮಾನಾಸ್ಪದ ವ್ಯಕ್ತಿಗಳನ್ನೆಲ್ಲ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಅಂದಹಾಗೆ ಕೇವಲ ತೌಕೀರ್ ಸ್ನೇಹಿತ ಅಥವಾ ಬಂಧು ಅನ್ನೋ ಕಾರಣಕ್ಕೆ ಸಿಕ್ಕವರನ್ನ ಹಿಡಿಯೋ ಕೆಲಸ ಮಾಡ್ತಾ ಇಲ್ಲ. ಬದಲಾಗಿ ಆತನ ಹಿನ್ನೆಲೆ ಏನು, ಅಕ್ರಮ ಕಟ್ಟಡಗಳು ಇದೆಯಾ, ಗಲಭೆಯಲ್ಲಿ ಭಾಗಿಯಾಗಿದ್ನ, ಇದೆಲ್ಲವನ್ನೂ ಕನ್ಫರ್ಮ್ ಮಾಡಿಕೊಂಡ ಬಳಿಕವೇ ಆಕ್ಷನ್ಗೆ ಮುಂದಾಗಿದ್ದು ಅಂತ ಸರ್ಕಾರ ಕ್ಲಾರಿಟಿ ಕೊಟ್ಟಿದೆ. ಏನೋ ತೌಕೀರ್ನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ನೌಫೀಸ್ ಅನ್ನೋ ವ್ಯಕ್ತಿಯ ತನಿಖೆ ನಡೆದಿದ್ದು ಆತನು ಕೂಡ ಅಕ್ರಮ ಹಾಗೂ ಇನ್ನಿತರೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಅನ್ನೋದು ಗೊತ್ತಾಗಿದೆ. ಆತನಿಗೆ ಸಂಬಂಧಪಟ್ಟ ಕಟ್ಟಡಗಳನ್ನ ಸೀಸ್ ಮಾಡಲಾಗಿದ್ದು ಅದರ ಮುಂದೆ ಮುನ್ಸಿಪಲ್ ಕಾರ್ಪೊರೇಷನ್ ಯಾಕೆ ಸೀಸ್ ಮಾಡಿರೋದು ಅನ್ನೋದನ್ನ ಬರೆದಿರೋ ದೊಡ್ಡ ಬ್ಯಾನರ್ ಕಟ್ಟಿದೆ. ಇನ್ನು ದುಷ್ಕರ್ಮಿ ತೌಕೀರ್ ಯಾರಿಗೂ ಗೊತ್ತಿಲ್ಲದಂತೆ ಸಾಕಷ್ಟು ಪ್ರಾಪರ್ಟಿಗಳನ್ನ ಹೊಂದಿದ್ದ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದ್ದು ಒಂದಾದ ನಂತರ ಒಂದು ಕಟ್ಟಡಗಳು ಆತನ ಒಡೆತನದಲ್ಲಿ ಇದ್ವು ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಎಲ್ಲವನ್ನ ಮಾರ್ಕ್ ಮಾಡಿಕೊಂಡು ಮುಂದಿನ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಬಹುತೇಕ ಕಡೆಗಳಲ್ಲಿ ರಸ್ತೆಗಳನ್ನು ಕೂಡ ಕಬ್ಜಾ ಮಾಡಿಕೊಂಡು ಆರಾಮಾಗಿದ್ರು. ಇದೆಲ್ಲವನ್ನು ತೆರವು ಮಾಡೋ ಕೆಲಸ ಆಗ್ತಾ ಇದೆ. ಗಲಭೆಯ ದಿನ ಸುಮಾರು 2,000 ಜನರು ಬೀದಿಗಿಳಿದಿದ್ರು ಅನ್ನೋ ಮಾಹಿತಿ ಇದ್ದು ಎಲ್ಲರನ್ನೂ ಟ್ರ್ಯಾಕ್ ಮಾಡೋ ಕೆಲಸ ಬರದಿಂದ ಸಾಗಿದೆ. ಏನೋ ಮೊನ್ನೆಯಷ್ಟೇ ಸಮಾಜವಾದಿ ಪಕ್ಷದ ನಾಯಕನೊಬ್ಬ ಇಷ್ಟೆಲ್ಲ ಪನಿಷ್ಮೆಂಟ್ ಅಗತ್ಯ ಇತ್ತ ಅನ್ನೋದನ್ನ ಕೇಳಿ ಸರ್ಕಾರದ ನಡೆಯೇ ತಪ್ಪು ಅನ್ನೋ ರೀತಿ ಮಾತನಾಡಿದ್ದನ್ನ ಎಲ್ಲರೂ ನೋಡಿದ್ದಾರೆ. ಆದ್ರೆ ಸಮಾಜದಲ್ಲಿ ಕಲ್ಲು ಎಸೆದು ದೊಂಬಿ ಎಬ್ಬಿಸಬಹುದು ಅನ್ನೋ ಧೈರ್ಯ ಬರುತ್ತೆ ಅನ್ನೋವಾಗ ಅದನ್ನ ಹತ್ತಿಕ್ಕೋದಕ್ಕೆ ಅಷ್ಟೇ ಪವರ್ಫುಲ್ ಶಿಕ್ಷೆ ನೀಡಬೇಕು ಅನ್ನೋದು ಕಾಮನ್ ಸೆನ್ಸ್ ಅಲ್ವಾ ಅನ್ನೋದು ಜನರ ಪ್ರಶ್ನೆ. ಏನೋ 50 ವರ್ಷದಲ್ಲಿ ಮೊದಲ ಬಾರಿಗೆ ಈ ರೀತಿ ಕಲ್ಲೆಸೆಯೋ ಕೆಲಸ ಆಗ್ತಾ ಇರೋದಲ್ಲ. ವರ್ಷಕ್ಕೆ 50 ಸಲ ಭಾರತದ ವಿವಿಧ ಕಡೆಗಳಲ್ಲಿ ಒಂದೇ ರೀತಿಯ ಪ್ಯಾಟರ್ನ್ ನಲ್ಲಿ ಪ್ರಕರಣಗಳು ದಾಖಲಾಗುತ್ತವೆ ಅಂದಾಗ ಅದಕ್ಕೆ ತಕ್ಕಂತ ಆಕ್ಷನ್ ಗಳನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂದ್ರೆ ಯಾರೇ ಬಂದರೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಳ್ಳು ಸುದ್ದಿಗಳನ್ನ, ದ್ವೇಷವನ್ನ ಹರಡಿಸುವಾಗ ವ್ಯಕ್ತಿಯಿಂದ ವ್ಯಕ್ತಿಗೆ ಹೇಗೆ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋದನ್ನ ನೋಡಿರ್ತೀರಿ.
ಅದೇ ರೀತಿ ನೀನು ತಪ್ಪು ಮಾಡಿದ್ರೆ ನಿನ್ನ ಸಹಚರನನ್ನು ವಿಚಾರಣೆ ಮಾಡ್ತೀವಿ, ಅವರ ಬುಡಕ್ಕೂ ಬರುತ್ತೆ ಅಂದಾಗ ತಪ್ಪು ಮಾಡೋದನ್ನ ಸಾಮೂಹಿಕವಾಗಿ ನಿಲ್ಲಿಸ್ತಾರೆ ಅನ್ನೋದು ಯೋಗಿ ಸರ್ಕಾರದ ಮೆಸೇಜ್. ಅಂದಹಾಗೆ ಬರೇಲಿಯಲ್ಲಿ ಆದ ಗಲಭೆಗೆ ಯೋಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಉಳಿದ ಕಡೆಗಳಲ್ಲಿ ಎಲ್ಲವೂ ಸರಿ ಇದೆಯಾ ಅಂತ ಕೇಳಿದ್ರೆ ಅತ್ತ ಉತ್ತರ ಪ್ರದೇಶದ ಶ್ರಾವಸ್ತಿಯಲ್ಲಿ ಇನ್ನೊಂದು ಆಘಾತಕಾರಿ ಬೆಳವಣಿಗೆ ನಡೆದಿದೆ. ಹಿಂದೂಗಳು ದುರ್ಗಾ ಪೂಜೆ ಮಾಡ್ತಾ ಇದ್ದ ಹೊತ್ತಲ್ಲಿ ಪೆಂಡಾಲ್ ಬಳಿ ನುಗ್ಗಿ ಬರೋ ರಾಹುಲ್ ಗಾಂಧಿ ವೋಟರ್ಸ್ ದೊಣ್ಣೆ ಹಿಡಿದು ಕಲ್ಲೆಸೆದು ಸಿಕ್ಕವರ ಮೇಲೆ ಹಲ್ಲೆ ಮಾಡಿ ಗಲಭೆ ಎಬ್ಬಿಸಿದ್ದಾರೆ. ಜನರ ಕಣ್ಣಿಗೆ ಖಾರದ ಪುಡಿಯನ್ನ ಹಾಕಿ ವಿಕೃತಿ ಮೆರೆದಿದ್ದಾರೆ. ದುರಂತ ಏನಂದ್ರೆ ಈ ಗಲಭೆಯ ವಿಡಿಯೋ ರಿಲೀಸ್ ಆಗಿದ್ದು ದುಷ್ಕರ್ಮಿಗಳ ಬಳಗದಲ್ಲಿ ಹೆಂಗಸರು, ಗಂಡಸರು, ವೃದ್ಧರು ಎಲ್ಲರೂ ಇದ್ದಾರೆ. ಎಲ್ಲರೂ ಗುಂಪು ಗುಂಪಾಗಿ ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದ್ಮೇಲೂ ಯಾರಾದ್ರೂ ಕೂದಲು ಕೆದರಿಕೊಂಡು ಬಂದು ಜಾತ್ಯತೀತತೆ ಪಾಠ ಮಾಡೋದಕ್ಕೆ ಬಂದ್ರೆ ಜನರಿಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ನಲ್ಲಿ ನೀವೇ ಹೇಳಿ. ಇನ್ನೊಂದೆಡೆ RSSಗೆ 100 ವರ್ಷ ಪೂರೈಸಿರೋ ಹಿನ್ನೆಲೆ ಪ್ರಧಾನಿ ಮೋದಿ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ದಿನವನ್ನ ಸ್ಮರಣೀಯವಾಗಿರಿಸಲು ಸ್ಟ್ಯಾಂಪ್ ಬಿಡುಗಡೆ ಮಾಡಲಾಯಿತು. RSS ಬಗ್ಗೆ ಬಹುತೇಕರಿಗೆ ಗೊತ್ತಿದೆ, ಆದ್ರೆ RSS ಹಿನ್ನೆಲೆ ತಿಳಿಯದೆ ವಿಪಕ್ಷದ ಕೆಲ ನಾಯಕರು ಬಾಯಿಗೆ ಬಂದ ಹಾಗೆ ಮಾತಾಡೋದನ್ನ ನೋಡ್ತಾನೆ ಇರ್ತೀರ. RSS ಹಿನ್ನೆಲೆ, ಉದ್ದೇಶ, ಸಂಕಲ್ಪ, ಸೇವೆ ಇದೆಲ್ಲದರ ಬಗ್ಗೆ ಹೇಳೋದು ನಿಮಿಷದಲ್ಲಿ ಅಸಾಧ್ಯವಾದ ಮಾತು. ಆದ್ರೆ ಬಹಳ ಸರಳವಾಗಿ ಕೆಲವೊಂದು ವಿಚಾರಗಳ ಮೂಲಕ RSS ಬಗ್ಗೆ ಹೇಳೋದಾದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೆಸರೇ ಹೇಳೋ ಹಾಗೆ ಸೇವೆ ಹಾಗೂ ದೇಶ ಪ್ರೇಮವೇ ಇದರ ಧ್ಯೇಯ. ಭಾರತದ ಕೆಲ ರಾಜ್ಯಗಳಲ್ಲಿ ತಲೆ ಎತ್ತಿರೋ ಉಗ್ರ ಹಾಗೂ ಐಸಿಸ್ ಲಿಂಕ್ ಇರೋ PFI ಬ್ಯಾನ್ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಅಂತವರು RSS ಬ್ಯಾನ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಸಾಮಾನ್ಯ ಜ್ಞಾನ ಇರುವವರು ಯಾರು ಇದೆರಡನ್ನು ಹೋಲಿಸುವಷ್ಟು ಮೂರ್ಖತನ ಪ್ರದರ್ಶನ ಮಾಡೋದಿಲ್ಲ. ಯುವಕರನ್ನ ದೇಶ ಪ್ರೇಮಿಗಳನ್ನಾಗಿ ಮಾಡುವ, ದೇಶ ಪ್ರೇಮವನ್ನ ಸಾರುವ, ದೇಶವನ್ನ ಕಟ್ಟುವ, ವ್ಯಕ್ತಿಗತವಾಗಿ ಬೆಳೆಸೋದರ ಜೊತೆಗೆ ಒಬ್ಬ ವ್ಯಕ್ತಿಯನ್ನ ಸಮಾಜಮುಖಿಯನ್ನಾಗಿಸುವಲ್ಲಿ RSS ಕೊಡುಗೆ ಆಗಾದ. ಎಲ್ರಿಗೂ ಗೊತ್ತಿರೋ ಹಾಗೆ RSS ಬಿಜೆಪಿಯ ಸೈದ್ಧಾಂತಿಕ ಸಂಘಟನೆ ಅನ್ನೋದು. ಒಂದು ವೇಳೆ ಇಂದು RSS ಇಲ್ಲದೆ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ. ಸ್ವಾತಂತ್ರ್ಯದ ನಂತರ ಶಿಕ್ಷಣ, ಮನರಂಜನೆ, ಇತಿಹಾಸ ಎಲ್ಲವೂ ಎಡಚರರ ಹಾಗೂ ದೇಶದ್ರೋಹಿಗಳ ಕಪಿ ಮುಷ್ಟಿಯಲ್ಲಿ ಸಿಲುಕಿಕೊಳ್ತು. ನಾಮಕಾವಸ್ಥೆಗೆ ಬ್ರಿಟಿಷರು ಭಾರತ ಬಿಟ್ಟು ಹೋದ್ರು. ಭಾರತದ ಸಂಸ್ಕೃತಿ, ಧಾರ್ಮಿಕತೆ, ಇತಿಹಾಸ, ನಮ್ಮತನ ಇದೆಲ್ಲವನ್ನೂ ನಾಶ ಮಾಡೋದಕ್ಕಾಗಿ ಪ್ರತಿದಿನ ಪ್ರತಿಕ್ಷಣ ಜನರ ದಿಕ್ಕು ತಪ್ಪಿಸಿ ಭಾರತೀಯರನ್ನೇ ಭಾರತೀಯರ ವಿರುದ್ಧ ನಿಲ್ಲಿಸೋ ಕೆಲಸ ಆಯ್ತು. ಅದರ ಪ್ರತಿಫಲವೇ ಇಂದು ಪಾಕಿಸ್ತಾನಕ್ಕೆ ನೀರು ಬಿಡಬೇಕು ಅಂತ ಬಂಗಾಳದಲ್ಲಿ ಬೀದಿಗಿಳಿಯೋ ತಲೆ ಕೆದರಿಕೊಂಡ ಅಸಹ್ಯ ಸಂತತಿಗಳು. ಇಂಥ ಜಂತುಗಳು ವ್ಯಾಪಿಸದೆ ಇನ್ನೊಂದು ದಿಕ್ಕಿನಲ್ಲಿ ಜನಜಾಗೃತಿ, ದೇಶ ಪ್ರೇಮವನ್ನ ಉಳಿಸುವ, ಬೆಳೆಸುವ ಕೆಲಸ ಆಗಿದ್ದೆ ಆದ್ರೆ ಅದಕ್ಕೆ ಕಾರಣ RSS ಅನ್ನೋದನ್ನ ಭಾರತೀಯರು ಒಪ್ಪಿಕೊಳ್ತಾರೆ. ಇಂದಿನ ಬದಲಾವಣೆ ಹೇಗಿದೆ ಅನ್ನೋದಕ್ಕೆ ಈ ಹೊತ್ತಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡೋದಾದ್ರೆ JNU ಬಗ್ಗೆ ಎಲ್ಲರೂ ಕೇಳಿರ್ತೀರಾ. ಭವಿಷ್ಯದ ದೇಶದ್ರೋಹಿಗಳನ್ನ ತಯಾರಿಸೋ ಫ್ಯಾಕ್ಟರಿ ಅಂತಿದ್ದ JNUನಲ್ಲಿ ಇವತ್ತು RSS ಶಾಖೆ ಪಥಸಂಚಲನ ನಡೀತಾ ಇದೆ. ಬೀದಿಗಿಳಿದು ದೇಶ ಒಡೆಯೋ ಘೋಷಣೆ ಕೂಗ್ತಾ ಇದ್ದ ಯುವಕರು ದೇಶವನ್ನ ಕಟ್ಟೋ ಬಗ್ಗೆ ತಿಳಿದುಕೊಳ್ತಾ ಇದ್ದಾರೆ. ಯಾವ ಜೆನ್ಸಿಯನ್ನ ಬೀದಿಗಿಳಿಸಿ ಸರ್ಕಾರ ಉರುಳಿಸಬೇಕು ಅಂತ ರಾಹುಲ್ ಆಸೆ ಇಟ್ಕೊಂಡಿದ್ದಾರೋ ಅದೇ ಜೆನ್ಸಿಗಳು ದೇಶ ಪ್ರೇಮಿಗಳಾಗ್ತಾ ಇದ್ದಾರೆ. ಈ ಬದಲಾವಣೆಗೆ ಕಾರಣ RSS ಅನ್ನೋದು ದೇಶ ಪ್ರೇಮಿಗಳ ಅನಿಸಿಕೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.